ವಿನೇಶ್ ಫೋಗಟ್ ಅನರ್ಹಗೊಳಿಸಿದ್ದಕ್ಕೆ ಭಾರತದಿಂದ ಖಂಡನೆ ವ್ಯಕ್ತವಾಗಿದೆ. ಒಲಿಂಪಿಕ್ ಸಂಸ್ಥೆ ನಿರ್ಧಾರಕ್ಕೆ ಭಾರತ ಆಕ್ಷೇಪ ವ್ಯಕ್ತಪಡಿಸಿದೆ. ವಿನೇಶ್ ಫೋಗಟ್ ಅನರ್ಹ ನಿರ್ಧಾರ ಸರಿಯಲ್ಲ ಅಂತ ಭಾರತದ ನಿಯೋಗದಿಂದ ದೂರು ದಾಖಲಾಗಿದೆ. ಈ ಡಿಸ್ಕ್ವಾಲಿಫೈ ಏನ್ ಮಾಡಿದ್ದಾರೆ ಇದು ಸರಿಯಾದಂತ ನಿರ್ಧಾರ ಅಲ್ಲ ಅಂತ ಭಾರತ ಇದನ್ನ ಖಂಡಿಸಿದೆ. ಸೊ ಹರೀಶ್ ಮಾಹಿತಿಯನ್ನ ನೀಡ್ತಾ ಇದ್ರು. ಹರೀಶ್, ಈಗ ಭಾರತ ಇದನ್ನ ಬಲವಾಗಿ ಖಂಡಿಸಿರೋದು, ಅನರ್ಹಗೊಳಿಸಿರುವಂತದ್ದು ಸರಿಯಾದಂತ ಕ್ರಮ ಅಲ್ಲ ಅಂತ. ಹೌದು ಅವಿನಾಶ್, ಈಗ 50 kg ತೂಕದ ವ್ಯಾಪ್ತಿಯಲ್ಲಿ ಇವರು ಕುಸ್ತಿಯನ್ನ ಆಡ್ಬೇಕಾಗತ್ತೆ ವಿನೇಶ್ ಫೋಗಟ್ ಅವರು ಅದೇ ರೀತಿಯಾಗಿ ಎಲ್ಲ ಪಂದ್ಯಾವಳಿಗಳನ್ನ ಗೆದ್ದಿದ್ರು. ಮತ್ತೆ ವಿಶ್ವ ಚಾಂಪಿಯನ್ ಜಪಾನ್ನ ಕುಸ್ತಿಪಟುವನ್ನು ಕೂಡ ಅವರು ಸೋಲಿಸಿ ಸೆಮಿಫೈನಲ್ಗೆ ಬಂದಿದ್ರು. ಸೆಮಿಫೈನಲ್ ನಲ್ಲೂ ಕೂಡ ಅವರು ಗೆಲುವನ್ನ ಸಾಧಿಸಿದ್ರು. ಇಂಥ ಸಂದರ್ಭದಲ್ಲಿ ತೂಕ ಹಾಕಿದಂತಹ ಸಂದರ್ಭದಲ್ಲಿ ಫೈನಲ್ಗೆ ಎಂಟ್ರಿ ಆಗ್ಬೇಕು ಅಂತ ಸಂದರ್ಭದಲ್ಲಿ ತೂಕ ಹಾಕಿದಂತಹ ಸಂದರ್ಭದಲ್ಲಿ ಅವರು 150 ಗ್ರಾಂ ಹೆಚ್ಚಿಗೆ ತೂಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು. ಹಾಗಾಗಿ ಅವರು 50 kgಗಿಂತ ಹೆಚ್ಚಿರೋದ್ರಿಂದ 50 kg ವ್ಯಾಪ್ತಿಯೊಳಗೆ ಅವರು ಬರದಲ್ಲೇ ಇರೋದ್ರಿಂದ ಅವರನ್ನ ಅನರ್ಹಗೊಳಿಸಿದ್ದೀವಿ ಅನ್ನುವಂತಹದ್ದನ್ನ ಈಗ ಒಲಿಂಪಿಕ್ ಸಂಸ್ಥೆ ಹೇಳಿರುವಂತಹದ್ದು. ಇದು ಭಾರತಕ್ಕೆ ದೊಡ್ಡ ಆಘಾತವನ್ನ ತಂದಿರುವಂತಹದ್ದು. ಕೋಟಿ ಕೋಟಿ ಕ್ರೀಡಾ ಅಭಿಮಾನಿಗಳಿಗೂ ಕೂಡ ಆಘಾತ ತಂದಿದೆ. ನಿನ್ನೆ ರಾತ್ರಿಯಿಂದ ಖುಷಿಯಾಗಿದ್ದಂತಹ ಭಾರತೀಯರು, ಭಾರತದ ಹೆಣ್ಣು ಮಗಳೊಬ್ಬಳ ಸಾಧನೆಯನ್ನ ಕೊಂಡಾಡಿದಂತಹ ಭಾರತೀಯರೀಗ ಶಾಕ್ಗೆ ಒಳಗಾಗಿರುವಂತಹದ್ದು. ಯಾಕಂತಂದ್ರೆ ಒಂದು ಪದಕ ಖಚಿತ ಆಗಿತ್ತು, ಬೆಳ್ಳಿ ಪದಕ ಖಚಿತ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಫೈನಲ್ ನಲ್ಲೂ ಕೂಡ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ನಿಟ್ಟಿನಲ್ಲೆಲ್ಲ ವಿಶ್ವಾಸ ಕೂಡ ಭಾರತೀಯರಿಗಿತ್ತು. ಸಾಕಷ್ಟು ಚರ್ಚೆ ಕೂಡ ಆಗ್ತಿತ್ತು. ಆಕೆ ಸಂಘರ್ಷ ಮತ್ತೆ ಆಕೆ ಗೆದ್ದಿರುವಂತಹ ರೀತಿ ಎಲ್ಲವೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಲಿಂಪಿಕ್ ಸಂಸ್ಥೆ ತೆಗೆದುಕೊಂಡಿರುವಂತಹ ನಿರ್ಧಾರದ ವಿರುದ್ಧ ಈಗ ಖಂಡನೆ ವ್ಯಕ್ತ ಆಗ್ತಿದೆ. 150 ಗ್ರಾಂ ಹೆಚ್ಚಿಗೆ ತೂಗ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಅವರನ್ನ ಫೈನಲ್ ನಿಂದ ಅನರ್ಹ ಮಾಡಿರುವಂತಹದ್ದು ಎಷ್ಟು ಸರಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಖಂಡನೆ ವ್ಯಕ್ತ ಆಗಿರುವಂತಹದ್ದು. ಇದಕ್ಕೆ ಭಾರತ ಸರ್ಕಾರ ಕೂಡ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದೆ. ಭಾರತೀಯ ಒಲಿಂಪಿಕ್ ಸಂಸ್ಥೆ ಕೂಡ ಈಗ ಇದಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇದರ ಮುಂದೆ ಈಗ ಸರ್ಕಾರ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗುತ್ತೆ, ಒಲಿಂಪಿಕ್ ಸಂಸ್ಥೆ ಮುಂದೆ ಈಗ ಯಾವ ರೀತಿ ಇದನ್ನ ಮಂಡಿಸುತ್ತೆ, ಮತ್ತೆ ವಾದ ಹೇಗಿರುತ್ತೆ ಅನ್ನುವಂತಹದನ್ನ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಪದಕ ಅಂತೂ ಖಚಿತ ಆಗಿತ್ತು, ಅದು ಭಾರತ ಎಂದೂ ಮಾಡದೇ ಇರೋ ಸಾಧನೆಯನ್ನ ಮಾಡಿತ್ತು. ಫೈನಲ್ ನಲ್ಲಿ ಇದುವರೆಗೂ ಕೂಡ ಯಾವುದೇ ಭಾರತದ ಮಹಿಳಾ ಕುಸ್ತಿಪಟು ಒಲಿಂಪಿಕ್ ಫೈನಲ್ ನಲ್ಲಿ ತಲುಪಿರಲಿಲ್ಲ. ಆ ಒಂದು ಸಾಧನೆಯನ್ನ ವಿನೇಶ್ ಫೋಗಟ್ ಅವರು ಮಾಡಿದ್ರು. ಇಡೀ ದೇಶವೇ ಸಂಭ್ರಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ 150 ಗ್ರಾಂ ಹೆಚ್ಚಿಗೆ ತೂಗ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಅವರನ್ನ ಈಗ ಪಂದ್ಯಾವಳಿಯಿಂದನೇ ಅವರನ್ನ ಅನರ್ಹಗೊಳಿಸುವಂತಹ ಕೆಲಸ ಆಗಿದೆ. ಇದಕ್ಕೆ ಭಾರತ ಸರ್ಕಾರ, ಭಾರತ ಕ್ರೀಡಾ ಸಚಿವರು ಮತ್ತೆ ಭಾರತದ ಒಲಿಂಪಿಕ್ ಸಂಸ್ಥೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಮತ್ತೆ ಇದನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ನೋಡ್ಬೇಕು. ಯಾಕಂದ್ರೆ ಇವತ್ತೇ ಫೈನಲ್ ಪಂದ್ಯ ಇದೆ. ಈಗ ಫೈನಲ್ ಪಂದ್ಯದಿಂದ ಹೊರ ಬಿದ್ದಿದ್ದಾರೆ. ಅವರ ಎದುರಾಳಿ ಈಗ ಗೆದ್ದಂತಾಗಿದೆ. ಆದ್ರೆ ಇದನ್ನ ಭಾರತ ಸರ್ಕಾರ ಯಾವ ರೀತಿ ನೋಡುತ್ತೆ, ಯಾವ ರೀತಿ ವಾದ ಮಂಡಿಸುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಅವಿನಾಶ್, ಧನ್ಯವಾದ ಹರೀಶ್. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಚಿನ್ನದ ಕನಸು ನಿನ್ನೆಯಿಂದ ಬಹಳ ಹೆಚ್ಚಾಗಿತ್ತು. ಯಾಕಂದ್ರೆ ಒಂದು ವಿನೇಶ್ ಫೋಗಟ್, ಇನ್ನೊಂದ್ ಕಡೆ ನೀರಜ್ ಚೋಪ್ರಾ ಇಬ್ರು ಕೂಡ ಫೈನಲ್ ತಲುಪಿದ್ದು. ಆದ್ರೆ ವಿನೇಶ್ ಫೋಗಟ್ ಅನರ್ಹ ಆಗಿದ್ದಾರೆ ಅನ್ನೋ ಬಗ್ಗೆ ಈಗ ಅಪ್ಡೇಟ್ ಸಿಗ್ತಾ ಇರೋದು. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ 50 kgಗಿಂತ ಹೆಚ್ಚು ತೂಕ ಇದ್ದಂತ ಹಿನ್ನೆಲೆ ಅನರ್ಹಗೊಂಡಿದ್ದಾರೆ. 50 kgಗಿಂತ ಹೆಚ್ಚಿನ ತೂಕ, ಅದು ಕೂಡ ಕೇವಲ 100 ಗ್ರಾಂ ಅಷ್ಟು ಮಾತ್ರ ತೂಕ ಹೆಚ್ಚಾಗಿರೋದು ಒಲಿಂಪಿಕ್ ಸಂಸ್ಥೆಯಿಂದ ಮಾಹಿತಿ. ನಿನ್ನೆ ನಂಬರ್ 1 ಚಾಂಪಿಯನ್ ಸೋಲಿಸಿದಂಥ ವಿನೇಶ್ ಫೋಗಟ್ ಇದೀಗ ಅನರ್ಹರಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗಿದ್ರು ವಿನೇಶ್ ಫೋಗಟ್. ಆದರೆ ನಿನ್ನೆಯ ಗೆಲುವು ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಅವರು ಗೆದ್ದ ಹಾಗಿತ್ತು. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ವಿನೇಶ್ ಫೋಗಟ್ ಆರಂಭದಲ್ಲೂ ಕೂಡ ಬಹಳ ಚರ್ಚೆಯಲ್ಲಿದ್ದಂಥ ಹೆಸರು. ಆದರೆ ನಿನ್ನೆ ಮಾಡಿದಂಥ ಸಾಧನೆ ಇಡೀ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸಿತ್ತು. ಚಿನ್ನದ ಕನಸು ಎಲ್ರಿಗೂ ಕೂಡ ಕಾಣುವಂಥ ಒಂದು ಸಂದರ್ಭ ಮತ್ತೊಮ್ಮೆ. ಆದ್ರೆ ಈಗ ಬರ್ತಿರುವಂತಹ ಸುದ್ದಿ ನಿಜಕ್ಕೂ ಬಹಳ ಶಾಕಿಂಗ್. ಹೌದು ಅವಿನಾಶ್, ನಿನ್ನೆ ವಿನೇಶ್ ಫೋಗಟ್ ಅವರು ಮಾಡಿದಂತಹ ಸಾಧನೆ ಏನಿದೆ ಇದಕ್ಕೆ ಇಡೀ ದೇಶವೇ ಹೊಗಳಿತ್ತು, ಇಡೀ ದೇಶವೇ ಖುಷಿ ಪಟ್ಟಿತ್ತು. ಫೈನಲ್ ಪ್ರವೇಶ ಮಾಡಿದಂತಹ ಮೊದಲ ಮಹಿಳಾ ಕುಸ್ತಿಪಟು ಆಗಿದ್ರೆ ವಿನೇಶ್ ಫೋಗಟ್ ಅವರು. ಇಡೀ ದೇಶವೇ ಸಂಭ್ರಮದ ಅಲೆಯಲ್ಲಿ ತೇಲ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಬರಸಿಡಿಲು ಬಂದಂತ ಸುದ್ದಿ ಬಂದಿದೆ. ಅದೇನು ಅಂತಂದ್ರೆ ವಿನೇಶ್ ಫೋಗಟ್ ಅವರು ಫೈನಲ್ ಅರ್ಹತೆಯನ್ನ ಕಳ್ಕೊಂಡಿದ್ದಾರೆ. ಅವರು 150 ಗ್ರಾಂ ಹೆಚ್ಚಿದ್ದಾರೆ. ಹಾಗಾಗಿ ಅವರು
50 ಕೆಜಿಗಿಂತ ಹೆಚ್ಚು ತೂಗ್ತಿದ್ದಾರೆ. ಹಾಗಾಗಿ ಅವರು ಫೈನಲ್ ನಲ್ಲಿ ಅರ್ಹತೆಯನ್ನ ಪಡೆದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಫೈನಲ್ ಇಂದ ಹೊರ ಬಿದ್ದಿದ್ದಾರೆ, ಪಂದ್ಯಾವಳಿಯಿಂದ ಹೊರ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಮಾಹಿತಿಯನ್ನ ಈಗಾಗಲೇ ಒಲಿಂಪಿಕ್ ಸಂಸ್ಥೆಯವರು ಈಗಾಗಲೇ ಭಾರತ ಸರ್ಕಾರಕ್ಕೂ ಕೂಡ ತಿಳಿಸಿದ್ದಾರೆ, ಮತ್ತೆ ಅವರ ಕುಟುಂಬಸ್ಥರಿಗೂ ಕೂಡ ತಿಳಿಸಿದ್ದಾರೆ. ಅವರ ಕೋಚ್ಗೂ ಕೂಡ ಈ ಮಾಹಿತಿಯನ್ನ ತಿಳಿಸಿರುವಂತಹದ್ದು. ಅವ್ರ ಕೋಚ್ ಹೇಳಿರುವಂತಹ ಪ್ರಕಾರ 150 ಗ್ರಾಂ ಹೆಚ್ಚಿದ್ದಾರೆ, 50 ಕೆಜಿಗಿಂತ 150 ಗ್ರಾಂ ಹೆಚ್ಚಿದ್ದಾರೆ. ಹಾಗಾಗಿ ಅವರು ಫೈನಲ್ ಪಂದ್ಯದಲ್ಲಿ ಅವರು ಆಡ್ತಾ ಇಲ್ಲ, ಅವರು ಆಡ್ಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸಿಕ್ಕಿರುವಂತಹದ್ದು. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಬಹಿರಂಗವಾದ ಮಾಹಿತಿಯನ್ನ ಹೇಳಿಲ್ಲ. ಆದ್ರೆ ಒಲಿಂಪಿಕ್ ಸಂಸ್ಥೆ ಮಾತ್ರ ಈ ಒಂದು ಮಾಹಿತಿಯನ್ನ ಹೊರಹಾಕಿರುವಂತಹದ್ದು. ಇಡೀ ದೇಶವೇ ನನ್ನ ಖುಷಿ ಪಟ್ಟಿತ್ತು. ಆಕೆ ಸಂಘರ್ಷದಿಂದ ಬಂದಂತಹ ಹೆಣ್ಣುಮಗಳು, ಅವಳು ಕುಸ್ತಿಪಟ್ಟಿಗೋಸ್ಕರ ಅವರ ಮೇಲೆ ಆಗಿದಂತ ದೌರ್ಜನ್ಯಕ್ಕೋಸ್ಕರ ಅವರು ಹೋರಾಟವನ್ನ ನಡೆಸಿದ್ರು. ದೆಹಲಿಯಲ್ಲಿ ಜಂತರ್ ಮಂತರ್ ನಲ್ಲಿ ಹೋರಾಟ. ಹರೀಶ್, ಹಾಗೆ ಸಂಪರ್ಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ.